ಕಾಡಿಗೆ ಕಟ್ಟಿಗೆಗೆಂದು ಹೋದ ಶ್ರೀಪತಿ ಸಂಜೆಯಾದರೂ ಮನೆಗೆ ಬರಲೇ ಇಲ್ಲ. ಗಾಬರಿಗೊಂಡ ಶಾಂತಕ್ಕ ಊರಿನ ಜನರನ್ನೆಲ್ಲ ಕರೆದುಕೊಂಡು ಕಾಡಿಗೆ ಹೋಗಿ ಶ್ರೀಪತಿಗಾಗಿ ಹುಡುಕಾಡಿದಾಗ ಕಾಡಿನ ವಿಷಭರಿತ ಹಾವು ಒಂದು ಕಚ್ಚಿ ಶ್ರೀಪತಿ ಶವವಾಗಿ ಬಿದ್ದಿರುವುದು ಶಾಂತಕ್ಕಳಿಗೆ ಸಹಿಸಲಾರದ ಸತ್ಯದ ವಿಷಯವಾಗಿತ್ತು. ಶಾಂತಕ್ಕಳಿಗೆ ಎದೆ ಒಡೆದಂತಾಗಿ ಕುಸಿದು ನೆಲಕ್ಕೆ ಬಿದ್ದ ಆಕೆಗೆ ಚೇತರಿಸಿಕೊಳ್ಳಲು ಬಹಳ ಸಮಯ ಬೇಕಾಯಿತು. ಅಳುವ ಹಸು ಕಂದ ರವಿ ಒಂದೆಡೆ, ನಡು ನೈರಿನಲ್ಲಿ ಕೈಬಿಟ್ಟ ಶ್ರೀಪತಿ ಇನ್ನೊಂದೆಡೆ. ಶಾಂತಕ್ಕಳ ಮನದಲ್ಲಿ ಉದ್ಭವವಾಗುವ ಮುಂದೇನು ಎನ್ನುವ ಪ್ರಶ್ನೆಗೆ ಉತ್ತರವೇ ತೋಚದಾಯಿತು. ಸುತ್ತಮುತ್ತಲೂ ಕತ್ತಲು ಆವರಿಸಿದಂತಾಗಿದೆ. ಬೆಳಕೇ ಕಾಣುತ್ತಿಲ್ಲ. ನಿದ್ದೆ ಹತ್ತಿರವೂ ಸುಳಿಯುತ್ತಿಲ್ಲ. ಹಸುವಿನ ಬಗ್ಗೆಯೇ ಆಗಲಿ, ಮಗುವಿನ ಆರೈಕೆ ಬಗ್ಗೆ ಆಗಲಿ, ತನ್ನ ಆರೋಗ್ಯದ ಬಗ್ಗೆ ಆಗಲಿ ಸ್ವಲ್ಪವೂ ಗಮನವಿಲ್ಲದೆ ಶಾಂತಕ್ಕಳ ದೈಹಿಕ ಮಾನಸಿಕ ಆರೋಗ್ಯ ಮಂಕಾಯಿತು. ಶಾಂತಕ್ಕ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವಾಗ ನೆನಪಾದದ್ದು ತವರು. ತನ್ನ ಕಣ್ಣೀರೊರೆಸಲು ತಾಯಿ, ತಂದೆ, ಅಣ್ಣ, ಅತ್ತಿಗೆ ಎಲ್ಲ ಇದ್ದಾರೆ. ಮಗ ರವಿ ಬೆಳೆದು ದೊಡ್ಡವನಾಗುವವರೆಗೆ ತವರಿನಲ್ಲಿದ್ದು ನಂತರ ಮಗನೊಂದಿಗೆ ಬೇರೆ ಮನೆ ಮಾಡಿದರಾಯಿತು. ಈ ಆಲೋಚನೆಯಲ್ಲಿ ಶಾಂತಕ್ಕ ಸುತ್ತಮುತ್ತಲಿನ ದಾಯಾದಿ ಕಾಟಕ್ಕೆ ಹೆದರಿ ಬಟ್ಟೆ ಬರೆ ಗಂಟು ಮೂಟೆ ಕಟ್ಟಿಕೊಂಡು ತವರಿಗೆ ಹೊರಟಳು. ತವರಿಗೆ ಬಂದ ಮಗಳನ್ನು ಕಂಡ ತಾಯಿ, ಬಾ ಮಗಳೇ ಶಾಂತ, ದುಃಖಿಸದಿರು, ನಾವಿದ್ದೀವಿ ಎಂದು ಸಂತೈಸುತ್ತಾ ಒಳಗೆ ಕರೆಯುತ್ತಿರುವಾಗ ಶಾಂತಕ್ಕಳ ಗಂಟು ಮೂಟೆ ಕಂಡ ಶಾಂತಕ್ಕಳ ತಂದೆ ನಾಗಪ್ಪ, ಶಾಂತ, ಬಿರು ಬಿಸಿಲಲ್ಲಿ ಬಂದಿದ್ದೀಯ, ಒಳಗೆ ಬಾ, ಆದರೆ ನಿನ್ನ ಗಂಟು ಮೂಟೆ ಹೊರಗೆ ಇರಲಿ, ಮಧ್ಯಾಹ್ನ ಊಟ ಮಾಡಿ ಮನೆಗೆ ಹೊರಡು ಎಂದರು. ಶಾಂತಕ್ಕಳಿಗೆ ಅಪ್ಪನ ಮಾತು ಬರಲು ಸಿಡಿಲು ಬಡಿದಂತಾಯಿತು. ಅಪ್ಪ, ನಿಮ್ಮ ಮಾತಿನ ಅರ್ಥ ಎಂದು ಶಾಂತ ಕಣ್ಣೀರುಡುತ್ತಾ ಕೇಳಿದಳು. ಶಾಂತ, ಮದುವೆಯಾದ ಕೂಸು ಕುಲಕ್ಕೆ ಹೊರಗೆ, ಅಪರೂಪದ ಅತಿಥಿಯಾಗಿ ತವರಿಗೆ ಬಂದರೆ ಸ್ವಾಗತ, ಹಾಗಲ್ಲದೆ ಇಲ್ಲೇ ಇರುತ್ತೇನೆ ಎನ್ನಲು ನಿನ್ನ ಬಿಕಾರಿಗೆ ಮದುವೆ ಮಾಡಿಕೊಳ್ಳಲಿಲ್ಲ. ಸಾಕಷ್ಟು ಹೊಲ ಗದ್ದೆ, ಇರಲು ಮನೆ, ದುಡಿದು ತಿಂದು ಜೀವನ ಸಾಗಿಸು. ಚಿಕ್ಕ ಮಗು ರವಿಯನ್ನು ಬೆಳೆಸುವುದು ಕಷ್ಟವಾಗಬಹುದು, ಆದರೆ ಅಸಾಧ್ಯವೇನಲ್ಲ. ಯಾರಿಗೂ ಬರಬಾರದ ಕಷ್ಟವೇನೂ ನಿನಗೆ ಬಂದಿಲ್ಲ. ಇದನ್ನು ಕಷ್ಟ ಎಂದು ಆತ್ಮಹತ್ಯೆ ಮಾಡಿಕೊಂಡರೆ ನಿನ್ನಂಥ ಹೇಡಿ ಮತ್ತೊಬ್ಬರಿಲ್ಲ. ಬದುಕಿ ಸಾಧಿಸಿದರೆ ನೀನಾಗ ನಿಜವಾದ ಹೆಣ್ಣು ಎಂದು ತಂದೆ ನಾಗಪ್ಪನವರು ಕಠೋರವಾಗಿ ಮಾತನಾಡಿದಾಗ ಶಾಂತಕ್ಕಳ ತವರಿನ ಬಾಂಧವ್ಯದ ಬಳ್ಳಿ ಬುಡ ಸಮೇತ ಕಿತ್ತಂತಾಯಿತು. ಅಪ್ಪನ ಮಾತಿಗೆ ಮರು ಮಾತನಾಡದ ಶಾಂತಕ್ಕ ಉರಿಯುತ್ತಿರುವ ಕೋಪಕ್ಕೆ ತವರಿನೊಳಗೆ ಕಾಲಿಡದೆ, ಒಂದು ತೊಟ್ಟು ನೀರು ಕುಡಿಯದೆ ಬಿರು ಬಿಸಿಲಲ್ಲೇ ಮತ್ತೆ ಮನೆಯ ಕಡೆಗೆ ಪಯಣ ಬೆಳೆಸಿದಳು. ಸೂರ್ಯನ ತಾಪಕ್ಕೆ ನೆತ್ತಿ ಸುಡುತ್ತಿದೆ. ಮನ ಕೋಪದಿಂದ ಕುದಿಯುತ್ತಿದೆ. ಹಠ, ಛಲ, ರೋಷದೊಂದಿಗೆ ತನು ಮನ ಜೀವನ ನಿರ್ವಹಣೆಗೆ ಸಜ್ಜಾಯಿತು. ಕವಿದ ಕತ್ತಲನ್ನು ಸರಿಸಿ ಮುಳ್ಳ ಹಾಸಿಗೆಯಲ್ಲಾದರೂ ನಡೆಯಲೇಬೇಕೆಂದು ಶಾಂತಕ್ಕ ನಿರ್ಧರಿಸಿದಳು. ಮುಸ್ಸಂಜೆಯ ಹೊತ್ತು ಅಳುವ ಕಂದನಿಗೆ ಎದೆ ಹಾಲುಣಿಸುತ್ತಾ ಶಾಂತಕ್ಕ ನೆನಪಿನಂಗಳಕ್ಕೆ ಜಾರಿದಾಗ ವಯಸ್ಸು ಮೀರಿದ ಮೇಲೆ ಮದುವೆಯಾಯಿತು. ಮದುವೆಯಾಗಿ 7-8 ವರ್ಷದ ನಂತರ ರವಿ ಜನಿಸಿದ. ಮಗನೊಂದಿಗೆ ಸುಖವಾಗಿ ಕಳೆಯುವ ಅದೃಷ್ಟ ಅವರು ಪಡೆದು ಬರಲಿಲ್ಲ. ಇದ್ದಷ್ಟು ದಿವಸ ಪ್ರೀತಿ ತೋರಿಸಿ ನನ್ನನ್ನು ಒಂಟಿ ಮಾಡಿ ಹೋದರು ಎಂದು ಯೋಚಿಸುತ್ತಿರುವ ಶಾಂತಕ್ಕಳ ಕಣ್ಣೀರು ರವಿಯ ಮೈ ಒದ್ದೆಯಾಗಿಸಿತ್ತು. ಅದೇನೇ ಆದರೂ ಸರಿ, ಇನ್ನೆಂದಿಗೂ ಸಹಾಯಕ್ಕಾಗಿ ಬೇರೆಯವರಲ್ಲಿ ಕೈ ಚಾಚಲಾರೆ. ಸ್ವಂತಿಕೆ ಸ್ವಾವಲಂಬನೆಯಿಂದ ಮಗನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಚೆನ್ನಾಗಿ ಓದಿಸಿ ದೊಡ್ಡ ನೌಕರಿಗೆ ಸೇರಿಸಬೇಕು ಎಂದು ಶಾಂತಕ್ಕ ಟೊಂಕ ಕಟ್ಟಿ ನಿಂತಳು. ಆರಂಭವಾಯಿತು ಒಂಟಿ ಮಹಿಳೆಯ ಕಷ್ಟ, ನಷ್ಟ, ನೋವು, ಯಾತನೆಯ ಬದುಕು. ಹೊಲಗದ್ದೆ ಇದ್ದ ಮಾತ್ರಕ್ಕೆ ಬೆಳೆ ಬರಲಾರದು. ಹೆಂಗಸಿನ ದುಡಿಮೆ ಹೊಲಕ್ಕೆ ಸಾಕಾಗದು. ದುಡಿಯದೇ ವಿಧಿಯೇ ಇಲ್ಲ. 1-2 ವರ್ಷದ ರವಿಯನ್ನು ತೋಟಗದ್ದೆಯಲ್ಲಿ ಮಲಗಿಸಿಕೊಂಡು ಬಿಸಿಲು, ಮಳೆ, ಚಳಿ, ಗಾಳಿ ಎನ್ನದೆ ಹಗಲಿರುಳು ದುಡಿದಳು ಶಾಂತಕ್ಕ. ದುಡಿತದಲ್ಲಿ ನೆಮ್ಮದಿ ಇದ್ದರೂ ದಾಯಾದಿ ಕಾಟದಿಂದ ಸಂತಸವೆಂಬುದು ಗಗನ ಕುಸುಮವಾಗಿತ್ತು. ಜನರು ನೊಂದ ಹೆಣ್ಣಿಗೆ ಸಾಂತ್ವನವನ್ನಾಗಲಿ ಸಹಾಯವನ್ನಾಗಲಿ ಮಾಡಲು ಮುಂದಾದರು.
ಬದಲಾಗಿ ಅವಳಿಂದ ತನಗೇನು ಲಾಭ ಎಂದು ಮಾತ್ರ ವಿಚಾರ ಮಾಡುತ್ತಾರೆ. ಏನೇ ಆದರೂ ಶಾಂತಕ್ಕ ಮಾತ್ರ ಧೈರ್ಯಗೆಡಲಿಲ್ಲ, ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಬೆಳೆಯುತ್ತಿರುವ ರವಿಗೆ ಅಮ್ಮನ ಕಷ್ಟ ಅರಿವಿತ್ತು. ತಾನೂ ಕೂಡ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮವಹಿಸಿ ಓದತೊಡಗಿದ. ಪ್ರಯತ್ನಕ್ಕೆ ಫಲ ಎಂಬಂತೆ ಶಾಂತಕ್ಕಳ ಪ್ರಯತ್ನಕ್ಕೆ ರವಿಯ ಓದಿಗೆ ಸರಿಯಾದ ಫಲ ಸಿಗತೊಡಗಿತು. ರವಿ ಎಲ್ಲ ಕ್ಲಾಸಲ್ಲೂ ಪ್ರಥಮ ರ್ಯಾಂಕ್ ಬರುತ್ತಾ ಯಶಸ್ಸಿನ ಮೆಟ್ಟಿಲೇರತೊಡಗಿದ. ಶಾಂತಕ್ಕ ಮಾತ್ರ ದುಡಿದು ಸೋತರು. ಮಗನನ್ನು ದುಡಿಯಲು ತೋಟದ ಗದ್ದೆ ಕೆಲಸಕ್ಕೆ ಕರೆಯುತ್ತಿರಲಿಲ್ಲ. ಅವನಿಗೆ ಯಾವುದೇ ತೊಂದರೆ ಆಗದಂತೆ ಬೆಳೆಸಿದಳು. ಮಗನ ಏಳಿಗೆಯಲ್ಲಿ ಶಾಂತಕ್ಕಳ ಕಷ್ಟ ನೋವು ದೂರವಾಗತೊಡಗಿತು. ರವಿ SSLC ಮುಗಿಸಿ ಕಾಲೇಜು ಜೀವನಕ್ಕೆ ಕಾಲಿಡುವಾಗ ಆ ಖರ್ಚು ವೆಚ್ಚ ತುಂಬುವುದಾದರೂ ಹೇಗೆ ಎಂದು ಶಾಂತಕ್ಕ ಚಿಂತಾಕ್ರಾಂತಳಾದಳು. ಆದರೆ ಇದು ಅಸಾಧ್ಯವೆಂದು ಭಾವಿಸದೆ ಮಗನನ್ನು ಓದಿಸುವ ಗುರಿಯನ್ನು ಮುಂದಿರಿಸಿಕೊಂಡು ಅವರಿವರ ಮನೆಯಲ್ಲಿ ಕೆಲಸ ಮಾಡಿ ಹಣ ಹೊಂದಿಸಿದಳು. ರವಿ ಅಮ್ಮನ ಶ್ರಮಕ್ಕೆ ತಕ್ಕಂತೆ ಓದಿ ವಿದ್ಯಾರ್ಥಿ ವೇತನವನ್ನು ಪಡೆದು PA ಪರೀಕ್ಷೆ ಕಟ್ಟುವ ಹಂತಕ್ಕೆ ತಲುಪಿದ. ಅಂದು ರವಿಯ ಹುಟ್ಟೂರಿನಲ್ಲಿ ರವಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಶಾಂತಕ್ಕಳಿಗೆ ಎಲ್ಲಿಲ್ಲದ ಸಡಗರ ಬಿದ್ದ ಹರಕು ಸೀರೆಯಲ್ಲಿಯೇ ಕಡಿಮೆ ಹರಿದ ಸೀರೆಯನ್ನುಟ್ಟು ಮುಜುಗರದಿಂದ ಶಾಂತಕ್ಕ ಕಾರ್ಯಕ್ರಮಕ್ಕೆ ಆಗಮಿಸಿದಳು. ರವಿ ಈ ಸನ್ಮಾನಕ್ಕೆ ಪಾತ್ರವಾಗಲು ಶಾಂತಕ್ಕಳ ಪೂರ್ಣ ಶ್ರಮವೇ ಕಾರಣ ಎನ್ನುವುದು ಊರಿನ ಜನತೆಗೆ ತಿಳಿದಿದ್ದರಿಂದ ಅದೇ ವೇದಿಕೆಯಲ್ಲಿ ಶಾಂತಕ್ಕಳಿಗೆ ಮತ್ತು ರವಿ ಇಬ್ಬರಿಗೂ ಸನ್ಮಾನ ಮಾಡಿದರು. ವೇದಿಕೆಯಲ್ಲಿ ಕುಳಿತ ಶಾಂತಕ್ಕಳಿಗೆ ದೂರದಿಂದ ಮುದುಕನೊಬ್ಬ ನಡುಗುತ್ತ ಕೋಲು ಹಿಡಿದು ನಡೆದು ಬರುತ್ತಿರುವುದು ಕಂಡಿತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, 25 ವರ್ಷದ ಹಿಂದೆ ಮಧ್ಯಾಹ್ನ ಬಿರುಬಿಸಿಲಲ್ಲಿ ಮಗಳನ್ನು ಬರೀ ಕೈಯಲ್ಲಿ ತವರಿಂದ ಕಳುಹಿಸಿದ ತಂದೆ ನಾಗಪ್ಪ. ಶಾಂತಕ್ಕಳಿಗೆ ಅವರನ್ನು ಕಂಡು ಆನಂದ ಬಾಷ್ಪ ಉಕ್ಕಿ ಬಂತು. ಅಂದು ತಂದೆಯವರು ನನ್ನ ಮೇಲಿನ ಕೋಪದಿಂದ ಆ ರೀತಿ ಮಾತನಾಡಿಲ್ಲ. ನಾನು ಜೀವನದಲ್ಲಿ ಈಸಬೇಕು, ಇದ್ದು ಜಯಿಸಬೇಕೆಂದು ಅಷ್ಟು ಕಠೋರವಾಗಿ ಮಾತನಾಡಿದರು. ಕೋಪವಿದ್ದಿದ್ದರೆ ತಂದೆಯವರು ಇಂದು ಇಲ್ಲಿಗೆ ಬರುತ್ತಿರಲಿಲ್ಲ ಎಂದು ಭಾವಿಸಿದ ಶಾಂತಕ್ಕ ಎದ್ದು ಬಂದು ತಂದೆಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಳು. ರವಿ ಕಷ್ಟಪಟ್ಟು CA ಪರೀಕ್ಷೆ ಪಾಸು ಮಾಡಿ ತಿಂಗಳ ಸಂಬಳ ಎಣಿಸುವ ದೊಡ್ಡ ನೌಕರಸ್ಥನಾದ. ಅಮ್ಮನ ಕನಸಿಂದು ಕೈಗೂಡಿತು. ಮಗ ನೌಕರಿ ಸೇರಿದ ಮೇಲೆ ಇಳಿ ವಯಸ್ಸಿನ ಶಾಂತಕ್ಕ ಹೊಲಗದ್ದೆಯನ್ನೆಲ್ಲ ಮಾರಿ ಮಗನ ಓದಿಗಾಗಿ ಮಾಡಿದ ಸಾಲವೆಲ್ಲ ತೀರಿಸಿ ಪೇಟೆಗೆ ಹೊರಟಳು. ಹಳ್ಳಿಯ ಹೆಂಗಸು ಶಾಂತಕ್ಕಳಿಗೆ ಪೇಟೆಯ ಜೀವನಕ್ಕೆ ಹೊಂದಿಕೊಳ್ಳಲು ತುಂಬ ಕಷ್ಟವಾಯಿತು. ಕಷ್ಟವೆಲ್ಲ ಕಣ್ಮರೆಯಾಗಿ ಸುಖದ ಜೀವನ ಶಾಂತಕ್ಕಳನ್ನು ಕೈ ಬೀಸಿ ಕರೆಯುವಾಗ ಅನಾರೋಗ್ಯ ಕಾಡತೊಡಗಿತು. ದಿಟ್ಟ ಹೆಂಗಸು ಶಾಂತಕ್ಕ ಅದನ್ನೆಲ್ಲ ಲೆಕ್ಕಿಸಲಿಲ್ಲ. ರೆಕ್ಕೆ ಬಲಿತ ಹಕ್ಕಿ ಎಲ್ಲೆಂದರಲ್ಲಿ ಹಾರಲು ಕಲಿತಾಗ ಗೂಡಿನ ನೆನಪು ಬರುವುದು ಕಷ್ಟ ಸಾಧ್ಯವಲ್ಲವೇ? ರವಿಗೂ ಹಾಗೆ ಆಯಿತು. ತುಂಬಿ ಬಂದ ಯೌವನ, ಕೈ ತುಂಬ ಓಡಾಡುವ ಹಣ, ರಮಣೀಯರ ಮನಸೆಳೆಯುವ ಸೌಂದರ್ಯ, ಇವೆಲ್ಲವುಗಳಿಂದ ರವಿ ರಮ್ಯೆ ಎನ್ನುವ ಶ್ರೀಮಂತ ಹುಡುಗಿಯ ಪ್ರೇಮದ ಬಲೆಯಲ್ಲಿ ಬಹುಬೇಗ ಸಿಲುಕಿದ. ಮದುವೆ ಹಂತಕ್ಕೆ ಬಂದಾಗ ವಿಷಯ ಶಾಂತಕ್ಕಳಿಗೆ ತಿಳಿಯಿತು. ಶಾಂತಕ್ಕಳಿಗೆ ಬಿಸಿ ತುಪ್ಪದಂತಾಯಿತು. ಯಾಕೆಂದರೆ ಆಕೆಗೆ ಶ್ರೀಮಂತರ ಮಗಳನ್ನು ಸೊಸೆ ಮಾಡಿಕೊಳ್ಳಲು ಮನಸ್ಸು ಇರಲಿಲ್ಲ. ಬಡವರ ಮನೆಯ ಸಂಸ್ಕಾರಭರಿತ ಹೆಣ್ಣನ್ನು ರವಿಗೆ ಮದುವೆ ಮಾಡಿ ನೆಮ್ಮದಿಯಿಂದ ಜೀವನ ಸಾಗಿಸಬೇಕು ಎಂದುಕೊಂಡಿದ್ದಳು ಶಾಂತಕ್ಕ. ಅಮ್ಮನ ಮನಸ್ಥಿತಿ ತಿಳಿದ ರವಿ, ಅಮ್ಮ, ರಮ್ಯಾ ತುಂಬ ಒಳ್ಳೆಯವಳು, ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ, ಈ ಮದುವೆಗೆ ಒಪ್ಪಿಕೋ ಅಮ್ಮ ಪ್ಲೀಸ್ ಎಂದ. ರವಿಯ ಬಲವಂತಕ್ಕೆ ಶಾಂತಕ್ಕಳ ಒಪ್ಪಿಗೆ ಅನಿವಾರ್ಯವಾಯಿತು. ಅಂದು ಆಫೀಸಿನಿಂದ ಬಂದ ರವಿ ಸೋಫಾದ ಮೇಲೆ ಮೌನವಾಗಿ ಕುಳಿತಿರುವುದನ್ನು ಕಂಡ ಶಾಂತಕ್ಕ, ಯಾಕೋ ಕಂದ, ಆರೋಗ್ಯವಾಗಿದ್ಯಾ ತಾನೆ ಎಂದು ತಲೆ ಸವರುತ್ತ ಕೇಳಿದಳು. ಅಮ್ಮ, ಆರೋಗ್ಯಕ್ಕೆ ಏನೂ ತೊಂದರೆ ಇಲ್ಲ, ಆದರೆ ಸದ್ಯ ನಾನು ಮದುವೆಯಾಗುವುದರಲ್ಲಿ ಇದ್ದೀನಿ. ರಮ್ಯಾ ಶ್ರೀಮಂತರ ಮನೆ ಮಗಳು, ಅವಳು ಈ ಮನೆಗೆ ಬರುವುದಕ್ಕೆ ಬೇಸರ ಪಡುತ್ತಾಳೋ ಏನೋ ಅಂತ ಒಂದು ಒಳ್ಳೆ ಮನೆ ನೋಡಿದ್ದೀನಮ್ಮ, ಆದರೆ ತುಂಬ ಕಾಸ್ಟ್ಲಿ ಅನ್ನಿಸಿದೆ. ಅರ್ಧ ಹಣವನ್ನು ಹೇಗೋ ಹೊಂದಿಸಬಹುದು, ಇನ್ನು ಉಳಿದ ಹಣಕ್ಕೆ ಏನು ಮಾಡಲಿ ಎಂದು ವಿಚಾರಿಸುತ್ತಿದ್ದೀನಿ ಎಂದ ರವಿ. ರವಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಕಣೋ ಎಂದು
ಶಾಂತಕ್ಕ ರವಿಗೆ ಬುದ್ಧಿವಾದ ಹೇಳಿದರಾದರೂ ಅವನ ಆಸೆ ನೆರವೇರಲಿ ಎಂದು ರವಿ, ನಿಮ್ಮಪ್ಪ ನನಗೆ ಮದುವೆಯಲ್ಲಿ ಕೊಟ್ಟ ಬಳೆ ಇದು, ತುಂಬ ಬೆಲೆ ಬಾಳುವ ಸರ, ತೆಗೆದುಕೋ ಎಂದು ಕೈಲಿದ್ದ ಬಳೆ ಸರವನ್ನು ರವಿಯ ಕೈಗಿತ್ತಳು ಶಾಂತಕ್ಕ. ಅಮ್ಮ, ನಿನ್ನ ಬಳೆನಾ ಎಂದ ರವಿ. ಇರಲಿ ಬಿಡು, ಮನೆ ಖರೀದಿ ಮಾಡು, ಎಲ್ಲರೂ ಸುಖ ಸಂತೋಷದಿಂದಿರೋಣ. ಬಳೆ ಯಾವಾಗಲಾದರೂ ಮಾಡಿಸಿದರಾಯಿತು ಎಂದಳು ಶಾಂತಕ್ಕ. ಹೊಸ ಮನೆ ಖರೀದಿಸಿದ ರವಿ ಅದೇ ಸಂತೋಷದಲ್ಲಿ ರಮ್ಯಾಳ ಮನೆಗೆ ಬಂದು ಅವಳ ಮನೆಯವರೊಂದಿಗೆ ಮಾತನಾಡಿ ಮದುವೆ ದಿನ ಗೊತ್ತು ಮಾಡಿ ಶುಭ ಮುಹೂರ್ತದಲ್ಲಿ ರವಿ ರಮ್ಯ ನವ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಶ್ರೀಮಂತರ ಮನೆ ರಮ್ಯಾಳಿಗೆ ಶಾಂತಕ್ಕನವರ ಸರಳ ಜೀವನ, ಅದ್ದೂರಿ ಆಡಂಬರವಿಲ್ಲದ ಜೀವನ, ರೀತಿ ನೀತಿ ಹಿಡಿಸುತ್ತಿರಲಿಲ್ಲ. ಆದರೂ ರವಿಯನ್ನು ಕಷ್ಟದಿಂದ ಬೆಳೆಸಿದಾಕೆ ಎಂಬ ಗೌರವ ಶಾಂತಕ್ಕನವರ ಮೇಲಿತ್ತು. ಸಮಾಜದ ಸಹಜ ಧರ್ಮ ಎಂಬಂತಾದ ಇಂದಿನ ದಿನದಲ್ಲಿ ರವಿ ಕೂಡ ಎಲ್ಲರಂತೆ ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳ ಮಾತನ್ನು ಅಲ್ಲಗಳೆಯತೊಡಗಿದ. ಮೊದಮೊದಲು ಶಾಂತಕ್ಕನಿಗೆ ಇದು ತುಂಬ ದುಃಖ ತಂದಿತ್ತಾದರೂ ವಿಧಿಯಿಲ್ಲದೆ ಸಹಿಸಿಕೊಂಡಳು. ಅಂದು ಶಾಂತಕ್ಕ ಅನಾರೋಗ್ಯದಿಂದ ಒಂದೆರಡು ದಿವಸ ಹಾಸಿಗೆ ಹಿಡಿದು ಮಲಗಿದಾಕೆ ಏಳಲೇ ಇಲ್ಲ. ಮನೆ ಕೆಲಸದೊಂದಿಗೆ ಶಾಂತಕ್ಕಳ ಕೆಲಸವು ರಮ್ಯಾಳ ಪಾಲಿಗೆ ಬಂತು. ರಮ್ಯ ಸಿಡಿಮಿಡಿಗೊಳ್ಳುತ್ತಾ ಹೇಗೋ ಕೆಲಸ ಮುಗಿಸಿ ಆಫೀಸಿಗೆ ಹೊರಟಳು. ಅಂದು ಆಫೀಸಿಗೆ ಬರಲು ತಡವಾದುದರಿಂದ ಎಲ್ಲದರೆದುರು ಬಾಸ್ ಕಾರ್ತಿಕ್ರವರು ಬೈದರು. ರಮ್ಯ, ನೋಡಿ, ಇದು ಆಫೀಸ್, ಸರಿಯಾದ ಟೈಮಿಗೆ ಬರಲೇಬೇಕು. ಸಂಸಾರದ ಸಮಸ್ಯೆ ಹೇಳು ಹಾಗಿಲ್ಲ, ಟೈಮ್ಗೆ ಸರಿಯಾಗಿ ಬರುವ ಹಾಗೆ ಇದ್ದರೆ ಬನ್ನಿ, ಇಲ್ಲ ಮನೆಯಲ್ಲಿಯೇ ಇರಿ ಎಂದು ಎಚ್ಚರಿಸಿದರು. ರಮ್ಯಾಳಿಗೆ ತುಂಬ ಅವಮಾನ, ದುಃಖ ಎಲ್ಲವೂ ಆಯಿತು. ಮನೆಗೆ ಬಂದಾಗ ರಮ್ಯ ಕೋಪದಿಂದ ಕೆಂಡದಂತಾಗಿದ್ದಳು. ಏನಾಯಿತೆಂದು ರವಿ ಕೇಳಿದಾಗ ರಮ್ಯ ಆಫೀಸಿನಲ್ಲಿ ನಡೆದ ವಿಚಾರವನ್ನೆಲ್ಲ ರವಿಗೆ ತಿಳಿಸಿದಳು. ನೋಡಿ, ಮನೆ ಕೆಲಸ ನಿಮ್ಮಮ್ಮನ ಚಾಕರಿ ನನ್ನಿಂದ ಆಗದು, ನನಗೆ ಆಫೀಸಿನ ಕೆಲಸವೇ ಮುಖ್ಯ ಎಂದು ಗುಣಗಾಡಿದಳು ರಮ್ಯ. ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ, ಕೆಲಸದವಳನ್ನು ನೇಮಿಸಿಕೊಂಡರಾಯಿತು ಎಂದು ಮಾರನೇ ದಿನವೇ ರವಿ ಕೆಲಸದವಳನ್ನು ಮನೆಗೆ ಕರೆತಂದ. ಮುದುಕರನ್ನು ಅಸಡ್ಡೆಯಿಂದ ನೋಡುವ ರಮ್ಯ ಆಗಾಗ ಶಾಂತಕ್ಕಳ ಬಗ್ಗೆ ರವಿಯ ಬಳಿ ಚಾಡಿ ಹೇಳಿ ಬೇಯಿಸಿಕೊಳ್ಳುತ್ತಿರುವುದು, ಅವರಿಬ್ಬರು ಜಗಳವಾಡುವುದನ್ನು ಕೇಳಿ ಶಾಂತಕ್ಕಳಿಗೆ ಬೇಸರವಾಗುತ್ತಿತ್ತು. ದುರಾದೃಷ್ಟವಶಾತ್ ಆ ಕೆಲಸದಾಕೆ ಮನೆಯಲ್ಲಿರುವ ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಕದ್ದು ಶಾಂತಕ್ಕಳಿಗೂ ಸುಳಿವು ಸಿಗದಂತೆ ಮನೆಯಿಂದ ಪರಾರಿಯಾದಳು. ಇಂತಹ ಅನಾಹುತಕ್ಕೆಲ್ಲ ಈ ಮುದುಕಿ ಅತ್ತೆನೇ ಕಾರಣ. ಹೇಗಾದರೂ ಮಾಡಿ ಅವಳನ್ನು ಮನೆಯಿಂದ ಹೊರಹಾಕಬೇಕೆಂದು ರಮ್ಯ ಯೋಚಿಸತೊಡಗಿದಳು. ಮೆಲ್ಲಗೆ ರವಿಯ ಬಳಿ ಬಂದ ರಮ್ಯ, ನೋಡಿ ರವಿ, ನಾವಿಬ್ಬರು ನಿಶ್ಚಿತೆಯಿಂದ ಮನೆ ಬಿಟ್ಟಿರೋದಕ್ಕೆ ಆಗುತ್ತಿಲ್ಲ. ನೀವು ಕೋಪ ಮಾಡಿಕೊಳ್ಳದೆ ಹೋದರೆ ನಾನೊಂದು ವಿಚಾರ ಹೇಳುತ್ತೇನೆ ಎನ್ನುತ್ತ ರವಿಯ ತಲೆ ಸವರುತ್ತ ರವಿಯ ಅತ್ತೆಯನ್ನು ಯಾವುದಾದರೂ ಒಳ್ಳೆಯ ವೃದ್ಧಾಶ್ರಮದಲ್ಲಿರಿಸಿದರೆ ಹೇಗೆ ಎಂದು ಕೇಳಿದಳು ರಮ್ಯ. ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀಯಾ ಎಂದು ಗದರಿದ ರವಿ. ಹಾಗಲ್ಲ ರೀ, ಮನೆಯಲ್ಲಿ ಅತ್ತೆನೂ ಒಬ್ಬರೇ, ಇದು ಬೋರಾಗುತ್ತೆ. ವೃದ್ಧಾಶ್ರಮದಲ್ಲಾದರೆ ಸಮವಯಸ್ಕರಿರುತ್ತಾರೆ, ಕಷ್ಟ ಸುಖ ಹಂಚಿಕೊಂಡಿರಬಹುದು. ಸಮಯ ಸಿಕ್ಕಾಗ ನಾವು ಆಗಾಗ ಹೋಗಿ ಬರೋಣ, ಏನಂತೀರಾ, ವಿಚಾರ ಮಾಡಿ ರವಿ ಎಂದು ರವಿ ಒಪ್ಪುವ ತನಕವೂ ರಮ್ಯ ಹಠ ಹಿಡಿದು ಜಗಳವಾಡುತ್ತಿರುವುದನ್ನು ಕೇಳಿಸಿಕೊಂಡ ಶಾಂತಕ್ಕಳಿಗೆ ಎದೆಯಲ್ಲಿ ಶೂಲ ನೆಟ್ಟಂತಾಯಿತು. ಮಾರನೇ ದಿವಸ ಆಫೀಸಿನಿಂದ ಬಂದ ರಮ್ಯ ರವಿಯನ್ನು ಪಕ್ಕಕ್ಕೆ ಕರೆದು, ರವಿ, ನಾವು ಅಮೆರಿಕಕ್ಕೆ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಅತ್ತೆ ನಿಮ್ಮೊಂದಿಗೆ ಯಾರೂ ಇರಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ನೀವು ವೃದ್ಧಾಶ್ರಮದಲ್ಲಿರಿ ಎಂದು ಅತ್ತೆಗೆ ಸುಳ್ಳು ಹೇಳೋಣ ಏನಂತೀರಾ ಎಂದು ರವಿಯನ್ನು ಕೇಳಿದಾಗ ಇಕ್ಕಟ್ಟಿನಲ್ಲಿ ಸಿಕ್ಕಂತಾದ ರವಿ ಮರು ಮಾತನಾಡಲಿಲ್ಲ. ಮೌನವನ್ನು ಒಪ್ಪಿಗೆ ಎಂದು ಭಾವಿಸಿದರ ರಮ್ಯ ಮಾರನೇ ದಿವಸ ರವಿ ಆಫೀಸಿಗೆ ಹೊರಟ ಮೇಲೆ, ಅತ್ತೆ, ನಾವಿಬ್ಬರು ಅಮೆರಿಕಕ್ಕೆ ಹೋಗ್ತಾ ಇದ್ದೀವಿ. ಈ ಮನೆಯಲ್ಲಿ ನಿಮ್ಮ ಒಬ್ಬರನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ. ಸ್ವಲ್ಪ ದಿನದ ಮಟ್ಟಿಗೆ ವೃದ್ಧಾಶ್ರಮದಲ್ಲಿರಿ. ಅಮೆರಿಕದಿಂದ ಬಂದ ಮೇಲೆ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಬರ್ತೀವಿ ಎಂದಳು. ರಮ್ಯ, ಬೇಡ ಕಣೆ, ನಾನು ಒಬ್ಬಳೇ ಈ ಮನೆಯಲ್ಲಿರುತ್ತೇನೆ.
ನನ್ನ ಬಗ್ಗೆ ಯೋಚಿಸಬೇಡ. ವೃದ್ಧಾಶ್ರಮದಲ್ಲಿದ್ದರೆ ಅನಾಥ ಎಂಬ ಭಾವದಲ್ಲಿ ಕೊರಗಿ ಕೊರಗಿ ಸಾಯ್ತೀನಿ ಕಣೆ. ನಾನು ಮಗ ಸೊಸೆಯೊಂದಿಗೆ ಜೀವನ ಕಳಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಮ್ಮ ಎಂದು ಕಣ್ಣೀರುಡುತ್ತಾ ಶಾಂತಕ್ಕ ಕೇಳಿಕೊಂಡಳು. ನೋಡಿ ಅತ್ತೆ, ಬಟ್ಟೆ ಬರೆಯನ್ನೆಲ್ಲ ಪ್ಯಾಕ್ ಮಾಡಿಕೊಳ್ಳಿ. ನಮಗೂ ಅಮೆರಿಕಕ್ಕೆ ಹೋಗುವ ತಯಾರಿ ಮಾಡಿಕೊಳ್ಳುವುದಿದೆ. ರಾಮಾಯಣ ಹೇಳ್ತಾ ಇರಬೇಡಿ ಎಂದವಳೆ ಆಫೀಸಿಗೆ ಹೊರಟಳು. ಶಾಂತಕ್ಕಳಿಗೆ ಕಣ್ಣೀರ ಮಡುವಿನಲ್ಲಿ ಮುಳುಗಿದಂತಾಯಿತು. ರಾತ್ರಿ ನಿದ್ರೆ ಇಲ್ಲದೆ ಒದ್ದಾಡಿದಳು. ಬೆಳಗ್ಗೆ ರವಿ ಆಫೀಸಿಗೆ ಹೊರಟ ಮೇಲೆ ರಮ್ಯಾ ಅತ್ತೆಯನ್ನು ಬಲವಂತವಾಗಿ ಕಾರಿನಲ್ಲಿ ಕೂರಿಸಿಕೊಂಡು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದಳು. ರಾತ್ರಿ ರವಿ ಮನೆಗೆ ಬಂದಾಗ ಮನೆ ಬಿಕೋ ಎನಿಸಿತು. ರಮ್ಯಾ ಮನೆಯಲ್ಲಿ ಅಮ್ಮ ಇಲ್ಲದಿದ್ದರೆ ಬೇಜಾರಾಗುತ್ತೆ ಕಣೆ ಎಂದ ರವಿ. ನೋಡಿ ರವಿ, ಚಿಕ್ಕ ಮಕ್ಕಳಂತೆ ಅಮ್ಮ ಅಮ್ಮ ಅಂತಿರಬೇಡಿ ಎಂದು ಗದರಿಸಿದಳು. ಅಮ್ಮನ ನೆನಪನ್ನು ಮನದಲ್ಲಿ ಅದುಮಿಟ್ಟುಕೊಂಡು ರವಿ ಅಳು ನುಂಗಿಕೊಂಡ. ಅತ್ತ ಶಾಂತಕ್ಕ ಮಗ ಇಂದು ಬರುತ್ತಾನೆ, ನಾಳೆ ಬರುತ್ತಾನೆ ಎಂದು ಕಾದು ಕಾದು ಕೊರಗಿ ಕೃಶವಾದಳು. ಶಾಂತಕ್ಕ ಕೊರಗುತ್ತ ದುಃಖಿಸುತ್ತ ಕೆಲವು ವರ್ಷಗಳೇ ಕಳೆಯಿತು. ಇನ್ನೂ ಮಗ ಅಮೆರಿಕದಿಂದ ಬರುವುದಿಲ್ಲ, ಕರೆದೊಯ್ಯಲ್ಲ ಎಂದು ನಿರಾಶೆಯ ಪಾತಾಳದಲ್ಲಿ ಹುದುಗಿರುವಾಗ ಅಂದು ಅಮ್ಮಂದಿರ ದಿನಾಚರಣೆ ಎಂದು ವೃದ್ಧಾಶ್ರಮದ ಎಲ್ಲ ವೃದ್ಧೆಯರನ್ನು ಒಂದು ಸಮಾರಂಭಕ್ಕೆ ಕರೆದೊಯ್ದಿದ್ದರು. ವೇದಿಕೆಯ ಮೇಲೆ ಬಹಳ ಗಣ್ಯಾತೀತ ಗಣ್ಯರು ಕುಳಿತಿದ್ದರು. ಆ ವೇದಿಕೆಯಲ್ಲಿ ರವಿಯೂ ಕುಳಿತಿದ್ದ. ಗಣ್ಯರು ಅಮ್ಮಂದಿರ ಬಗ್ಗೆ, ಅವರ ಮಹತ್ವದ ಬಗ್ಗೆ ಬಾಯಿ ತುಂಬ ಮಾತನಾಡಿದ ರವಿಗೆ ಅಮ್ಮನ ನೆನಪು ಉಕ್ಕಿ ಬಂತು. ಮಾತನಾಡಲು ಎದ್ದು ನಿಂತ ರವಿಗೆ ಕಣ್ಣೀರ ಧಾರೆ ಅರಿವಿಲ್ಲದೆ ಜಾರಿ ಬಂತು. ವೇದಿಕೆಯಲ್ಲಿ ಮಾತನಾಡಲು ಎದ್ದು ನಿಂತ ರವಿಯ ಕಂಡು ದೂರದಲ್ಲಿ ಕೂತ ಶಾಂತಕ್ಕ, ಇವನು ನನ್ನ ಮಗ ರವಿ, ಅಮೆರಿಕದಿಂದ ಯಾವಾಗ ಬಂದ? ಹತ್ತಿರ ಹೋಗಿ ಮಾತನಾಡಬೇಕೆಂದು ತುಂಬಿದ ಜನಸಾಗರದಲ್ಲಿ ಏಳುತ್ತಾ ಬೀಳುತ್ತಾ ಬರುವಷ್ಟರಲ್ಲಿ ರವಿ ಕಾರ್ಯಕ್ರಮ ಮುಗಿಸಿ ಕಾರನ್ನೇರಿ ಹೊರಟು ಹೋದ. ಶಾಂತಕ್ಕ ಹೇಗಾದರೂ ರವಿಯನ್ನು ಭೇಟಿಯಾಗಲೇಬೇಕೆಂದು ಅವರಿವರ ಬಳಿ ರವಿಯ ಬಗ್ಗೆ ತಿಳಿದು ತನ್ನ ಮನೆ ಹುಡುಕುವಷ್ಟರಲ್ಲಿ ರಾತ್ರಿಯಾಯಿತು. ಮನೆಯ ಗೇಟಿನ ಹತ್ತಿರ ಬಂದ ಶಾಂತಕ್ಕ ಮನೆಯೊಳಗೆ ಬರದೆ ಕಾರಿನ ಶೆಡ್ಡಿನಲ್ಲಿಯೇ ಕುಳಿತಳು. ರಾತ್ರಿ ಮನೆಗೆ ಬಂದ ರವಿ ತುಂಬ ಮಂಕಾಗಿದ್ದ. ಏನಾಯಿತು ಎಂದು ರಮ್ಯಾ ಕೇಳಿದಾಗ, ರಮ್ಯಾ, ಇಂದು ಅಮ್ಮಂದಿರ ದಿನಾಚರಣೆ, ಯಾಕೋ ಅಮ್ಮ ಕಣ್ಣ ಮುಂದೆ ಬಂದಂತಾಗುತ್ತದೆ ಎಂದು ರವಿ ಕಣ್ಣೀರಿಟ್ಟ. ರವಿ, ಏನ್ರಿ ನೀವು ಕಷ್ಟಪಟ್ಟು ಅಮೆರಿಕಕ್ಕೆ ಹೋಗ್ತೀವಿ ಅಂತ ಅತ್ತೆಗೆ ಸುಳ್ಳು ಹೇಳಿ ಹೇಗೋ ಮನೆಯಿಂದ ವೃದ್ಧಾಶ್ರಮಕ್ಕೆ ಕಳಿಸಿದ್ದೇವೆ. ಆರಾಮಾಗಿರೋದನ್ನು ಬಿಟ್ಟು ಅಲ್ಲ ಅಮ್ಮನ ನೆನಪಾಗುತ್ತೆ ಅಂತ ಒಂದು ದಿನವೂ ಅಮ್ಮನ ನೋಡಕ್ಕೆ ಹೋಗಿಲ್ಲ. ಹಿಂದೇಕೆ ಇಷ್ಟು ಬೇಸರ ಎಂದಳು ರಮ್ಯಾ. ಅಮ್ಮನ ನೋಡಕ್ಕೆ ಹೋಗಿಲ್ಲ ಅಂದರೆ ಅಮ್ಮನ ಮರೆತೆ ಅಂತಲ್ಲ, ಅಲ್ಲಿಂದ ಅಮ್ಮನ ಬಿಟ್ಟು ಬರೋಕ್ಕಾಗಲ್ಲ ಅಂತ ಹೋಗಲಿಲ್ಲ. ಅದೇನೇ ಆಗಲಿ ರಮ್ಯಾ, ನಾಳೆ ಬೆಳಿಗ್ಗೆ ನಾನು ಅಮ್ಮನನ್ನು ಮನೆಗೆ ತಂದೇ ತರುತ್ತೇನೆ ಎಂದು ರವಿ ದೃಢ ಸಂಕಲ್ಪದೊಂದಿಗೆ ಮಲಗಿದ. ಮಗ ಸೊಸೆಯ ಮಾತು ಕೇಳುತ್ತಾ ಮನೆಯ ಹೊರಗಡೆ ಮಲಗಿದ್ದ ಶಾಂತಕ್ಕನ ಎದೆ ಒಡೆದು ಹೋಯಿತು. ನಿಮಗೆ ನಾನು ಭಾರವಾದೆನಾ ಎಂದು ತಲೆ ಚಚ್ಚಿಕೊಂಡು ಮೂರ್ಛೆ ಹೋದವಳಂತೆ ರಾತ್ರಿ ಅಲ್ಲೇ ಮಲಗಿದಳು. ಬೆಳಿಗ್ಗೆ ಎದ್ದ ರವಿ ಅಮ್ಮನನ್ನು ಕರೆತರಲು ಕಾರಿನ ಬಳಿ ಬಂದಾಗ ಕಾರಿನ ಪಕ್ಕ ಅಮ್ಮ ಮಲಗಿರುವುದನ್ನು ಕಂಡು ಆಶ್ಚರ್ಯ, ಆನಂದ, ದುಃಖ ಎಲ್ಲವೂ ಆಯಿತು. ಹತ್ತಿರ ಹೋಗಿ ಕರೆದಾಗ ಶಾಂತಕ್ಕಳ ಪ್ರಾಣ ಪಕ್ಷಿ ಬರಲಾರದಷ್ಟು ದೂರ ಹಾರಿ ಹೋಗಿತ್ತು. ಬಾರದ ಅಮ್ಮನಿಗಾಗಿ ರವಿ ರೋದಿಸಿದ. ಅಮ್ಮ ಎಂಬ ಅಮೃತ ಬಿಂದು ಕೈಜಾರಿ ಹೋಯಿತು.